ನಮಸ್ಕಾರ ರೀ ಉತ್ತರ ಕನ್ನಡ ಮಂದಿಗೆ ಮತ್ತು ನಮ್ಮ ದೇಶದ ಜನತೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಉತ್ತರ ಕನ್ನಡ ಶೈಲಿಯ ಮಲೆನಾಡು ಮತ್ತು ಬಯಲುಸೀಮೆಯ ಪ್ರಸಿದ್ಧವಾದಂಥ ಇದೊಂದು ಪದಾರ್ಥ. ಸೊ ಅದನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿನೀರು ಚೆನ್ನಾಗಿ ಕಾಯಬೇಕು. ಸೊ ಅದು ಚೆನ್ನಾಗಿ ಕಾಯ್ತಾ ಇರಲಿ. ನಾವೀಗ ಜರಡಿನ ತೊಗೊಂಡು ಅದಕ್ಕೆ ನಾನು 1.5 ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಈ 1.5 ಕಪ್ ಜೋಳದ ಹಿಟ್ಟನ್ನ ತೊಗೊಂಡು ಈ ಥರ ನೀವು ಚೆನ್ನಾಗಿ ಜರಡಿನ ಹಿಡ್ಕೋಬೇಕಾಗತ್ತೆ. ನಾನಿಲ್ಲಿ 2 ಮಂದಿಗಾಗುವಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ, ಅಂದರೆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಇದರ ಕ್ವಾಂಟಿಟಿನ ಜಾಸ್ತಿನ ಮಾಡ್ಕೋಬೋದು. ನಾನು ಹಾಕಿರುವಂಥ 1.5 ಕಪ್ ಹಿಟ್ಟಲ್ಲಿ ಒಂದು 8 ರೊಟ್ಟಿ ಅಥವಾ ಒಂದು 10 ರೊಟ್ಟಿನಾದರೂ ನಾವು ಮಾಡ್ಕೋಬೋದು. ಅದಾದಮೇಲೆ ಈ ಥರ ಹಿಟ್ಟನ್ನು ನೀವು ಜಲ್ದಿ ಹಿಡ್ಕೊಂಡಿದ್ದಾದಮೇಲೆ ಮೆದ್ದೆ ಒಂದು ಹೊಲನ ಮಾಡ್ಕೋಬೇಕಾಗತ್ತೆ, ಉಂಡಿನ ಮಾಡ್ಕೋಬೇಕಾಗತ್ತೆ. ಆ ಉಂಡಿನ ಮಾಡ್ಕೊಂಡಿದ್ದಾದಮೇಲೆ ನಾವು ಚೆನ್ನಾಗಿ ಕಾಯ್ದು ಇಡ್ಸ್ಕೊಂಡಿರುವಂಥ ಬಿಸಿನೀರನ್ನ ಇದರಲ್ಲಿ ಹಾಕೋಬೇಕಾಗತ್ತೆ. ಸೊ ಈ ಥರ ನೀವು ಹಾಕ್ಕೊಂಡಿದ್ದಾದಮೇಲೆ ಇದನ್ನು ನಿಧಾನವಾಗಿ ಒಂದು ಚಮಚನ ತೊಗೊಂಡು ಈ ಥರ ನೀವು ಕಲಿಸ್ಕೋಬೇಕು. ಸೊ ನಿಧಾನವಾಗಿ ಕಲಿಸ್ಕೋಬೇಕು. ಸೈಡಲ್ಲಿ ಹೋಗುತ್ತೆ ಅಂತ ಹೇಳಿದರೆ ಅದು ನೀರು ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ನೀವು ಅದನ್ನು ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ನೀವು ಕಾಸ್ಕೋತೀರಾ ಅಥವಾ ಎಷ್ಟು ಚೆನ್ನಾಗಿ ನೀವು ನಾದ್ಕೋತೀರಾ ಅದರ ಮೇಲೆ ರೊಟ್ಟಿ ಡಿಪೆಂಡ್ ಆಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀವು ಈ ಥರ ಇದನ್ನು ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿ ಇರಬಾರ್ದು. ಆ ಥರ ನೀವು ಇದನ್ನು ಚೆನ್ನಾಗಿ ಇದನ್ನು ನಾದ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನೀವು ನಾದ್ಕೋತೀರಾ ಅದರ ಮೇಲೆ ರೊಟ್ಟಿ ಡಿಪೆಂಡ್ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲಿ ಹರಿಯೋದಿಲ್ಲ, ಎಲ್ಲಿ ಮುರಿಯೋದಿಲ್ಲ. ಆ ಥರ ರೊಟ್ಟಿ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೀವು ಎರಡೂ ಕೈಯಲ್ಲಿ ಈ ಥರ ನಾದ್ಕೋಬೇಕ್ರಿ. ರೊಟ್ಟಿನ ಎಷ್ಟು ಚೆನ್ನಾಗಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರುತ್ತೆ. ನೋಡಿ ನಾನು ಈ ಥರ ನಾದ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಇದನ್ನು ಮತ್ತೆ ಈ ಥರ ನಾದ್ಕೋಬೇಕು. ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ ನೀವು ನಂಬೋಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡ್ತಿರ್ಬೋದು ನಾನು ಯಾವ ಥರ ಇದನ್ನು ನಾದ್ಕೊಳ್ತಾ ಇದ್ದೀನಿ ಅಂಥೇಳಿ. ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟು ಚೆನ್ನಾಗಿ ನಿಮಗೆ ರೊಟ್ಟಿ ಬರುತ್ತೆ. ಸೊ ನೋಡಿ ನಾನು ನಾದ್ಕೊಂಡಿದ್ದು ಆದಮೇಲೆ ಇದನ್ನು ಉಂಡೆಗಳನ್ನಾಗಿ ನಾನು ಮಾಡ್ಕೊತೀನಿ. ನಿಮಗೆ ಒಂದೇ ಥರ ಸೈಜ್ ಬರೋ ಥರ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾನಿಲ್ಲಿ ಬಡಿಯೋದಿಲ್ಲ, ಉದ್ದೋದ್ರಿಂದ ನಾನು ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊತೀನಿ. ಸೊ ನಾನು ಹಾಕಿರುವಂಥ ಹಿಟ್ಟಲ್ಲಿ ಒಂದು 8 ರೊಟ್ಟಿ ಆದರೂ ಆಗುತ್ತೆ. ಸೊ ನೋಡಿ 8 ರೊಟ್ಟಿ ಆಗೋಷ್ಟು ನಾನು ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಥರ ಹಿಟ್ಟು ಇರಬೇಕು ಅಂತ ಹೇಳಿದರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಹತ್ತಕ್ಕಿದ್ರು ಈ ಥರ ಅಷ್ಟೇ ಇರಬೇಕು. ಜಾಸ್ತಿ ತೆಳುಗೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ನಾನು ಇಲ್ಲಿ ರೊಟ್ಟಿಗೆ ಹಚ್ಚೋಕ್ಕೋಸ್ಕರ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀರಲ್ಲಿ ಈ ಥರ ಇಟ್ಕೊಂಡಿದ್ದೀನಿ. ನಮಗೆ ರೊಟ್ಟಿ ಹಚ್ಚೋಕ್ಕೆ ಬೇಕಲ್ಲ. ಸೊ ರೊಟ್ಟಿ ಉದ್ದೋದಕ್ಕೋಸ್ಕರ ನಾನು ಒಂದು ಲಟ್ಟಣಿಗೆಗೆ ಈ ಥರ ಕವರ್ನ ಕಟ್ಟಿ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಒಂದು ಉಂಡೆನ ತೊಗೊಂಡು ಈ ಥರ ನೀವು ಚೆನ್ನಾಗಿ ಮತ್ತೆ ನಾದ್ಕೋಬೇಕಾಗತ್ತೆ. ಹಿಟ್ಟು ಗಟ್ಟಿ ಆಗ್ತಾ ಇರುತ್ತೆ ಅದು ಗಾಳಿಗೆ. ಸೊ ಅದಕ್ಕೋಸ್ಕರ ಈ ಥರ ನೀವು ಮತ್ತೆ ನಾದ್ಕೊಂಡು ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ತೊಗೊಂಡು ಈ ಥರ ನೀವು ಉತ್ಕೋಬೇಕಾಗತ್ತೆ. ಸೊ ನೀವು ಲಟ್ಟಣಿಗೆಗೆ ಕವರ್ ಹಾಕಿ ಕಟ್ಟಿರೋದ್ರಿಂದ ಅದು ಎಲ್ಲಿ ಹರಿಯೋದಿಲ್ಲ, ಮುರಿಯೋದಿಲ್ಲ. ಆ ಥರ ನಮಗೆ ತುಂಬ ಚೆನ್ನಾಗಿ ರೊಟ್ಟಿ ಅನ್ನೋದು ಬರುತ್ತೆ. ನೋಡಿ ನಾನು ಉತ್ತಾ ಇದ್ದೀನಲ್ಲ, ಎಲ್ಲಿ ಅರುಕು ಕೂಡ ತುದಿ ಕೂಡ ಎಲ್ಲಿ ಹರಿದಿಲ್ಲ. ಆ ಥರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸೈಡಲ್ಲಿ ತುದಿನ ಚೆನ್ನಾಗಿ ಉತ್ಕೋಬೇಕಾಗತ್ತೆ. ಅಂದರೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗಾಗಿ ನಮಗೆ ರೊಟ್ಟಿನ ಮಾಡ್ಕೋಬೋದು. ಸೊ ನೋಡಿ ಈ ಥರ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಪಿಕ್ಕಾಗಿ ಇನ್ನೊಂದು ರೊಟ್ಟಿನ ನಾನು ತೋರಿಸ್ಬಿಡ್ತೀನಿ ರೀ. ಈ ಮದುವೆ ಮನೆಗಳಲ್ಲಿ 2 ಥರದ ಪಲ್ಯ, ಚಟ್ನಿ ಮತ್ತು ಈ ಥರದ್ದೆಲ್ಲ ಸೈಡ್ ಡಿಶ್ಗಳನ್ನು ಮಾಡಿರ್ತಾರೆ. ಅದರಲ್ಲಿ ರೊಟ್ಟಿ ಇಲ್ಲ ಅಂತ ಹೇಳಿದರೆ ಬೇಕಾದರೆ ಕೇಳಿ. ಮದುವೆ ಸಮಾರಂಭಗಳಲ್ಲಿ ಊಟ ಮಾಡ್ತಿರೋರು ಹೇಳ್ತಿರ್ತಾರೆ ಇಷ್ಟೆಲ್ಲ ಥರದ ಪಲ್ಯಗಳನ್ನು ಮಾಡಿದ್ದಾರೆ, ಆದರೆ ಒಂದು ರೊಟ್ಟಿ ಇಲ್ಲ ಅಂತ ಹೇಳಿದರೆ ಇದು ಪೂರ್ಣ ಅನಿಸೋದೇ ಇಲ್ಲ. ರೊಟ್ಟಿ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು ಅಂಥೇಳಿ ಮಂದಿಗಳೆಲ್ಲ ಮಾತಾಡ್ಕೋತಾರೆ. ಸೊ ಅದಕ್ಕೋಸ್ಕರ ನೀವು ಮದುವೆ ಮನೆಗಳಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ರೊಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಸೊ ನೋಡಿ ಈ ಥರ ರೊಟ್ಟಿನ ಮಾಡಿಕೊಂಡು ನೀವು ತಿಂದ್ರಿ ಅಂತ ಹೇಳಿದ್ರೆ ತುಂಬ ಗಟ್ಟಿಯಾಗಿರ್ತಾರೆ ಮನುಷ್ಯರು. ಸೊ ನೋಡಿ ಈ ಥರ ನಾನು ರೊಟ್ಟಿನ ಉತ್ಕೊಂಡಿದ್ದು ಆದಮೇಲೆ ಮೊದಲೇ ನಾನು ಒಲೆ ಮೇಲೆ ಹಂಚನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ರೊಟ್ಟಿನ ಈ ಥರ ನೀವು ಹಾಕೋಬೇಕಾಗತ್ತೆ. ಹಿಟ್ಟನ್ನು ಹಚ್ಚಿರೋದು ಕೆಳಗೆ ಬರಬೇಕು, ಹಿಟ್ಟು ಹಚ್ಚಲೇ ಇರೋದು ಮೇಲೆ ಬರಬೇಕು. ಈ ಥರ ನೀವು ಹಾಕೋಬೇಕಾಗತ್ತೆ. ನೋಡಿ ನಾನು ಹಿಟ್ಟು ಹಚ್ಚಿರೋದು ಮೇಲ್ಗಡೆನೇ ಬಂದಿದೆ. ಸೊ ಅದಾದಮೇಲೆ ನಾವು ಏನೊಂದು ಕಾಟನ್ ಬಟ್ಟೆನ ತೊಗೊಂಡಿದ್ವಿ, ಅದರಲ್ಲಿ ತಣ್ಣೀರನ್ನ ಹತ್ಕೊಂಡು ಈ ಥರ ರೊಟ್ಟಿ ಮೇಲೆ ನೀವು
ಇದನ್ನು ಹಚ್ಕೋಬೇಕಾಗತ್ತೆ. ನೀರನ್ನು ಒಂದು ಸ್ವಲ್ಪನೂ ಹಿಟ್ಟು ಕಾಣದೇ ಇರೋ ಥರ ಈ ಥರ ನೀವು ಹಚ್ಕೋಬೇಕಾಗತ್ತೆ. ಯಾಕಂತ ಹೇಳಿದರೆ ರೊಟ್ಟಿ ಬೇಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಎಲ್ಲೂ ಕಾಣದೇನೆ ಈ ಥರ ನೀವು ನೀರು ಹಚ್ಕೊಂಡ್ರಿ ಅಂತ ಹೇಳಿದರೆ ಅದು ಕೆಳಗಡೆ ಬೇಯ್ತಾ ನಮಗೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬೆಂದಿದೆ ಅಂಥೇಳಿ ನಮಗೆ ಗೊತ್ತಾಗೋದಕ್ಕೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಿರ್ಬೋದು ಯಾವ ಥರ ಅಂಥೇಳಿ. ನೋಡಿ, ಈ ಥರ ನಿಮಗೆ ಅದು ಬೆಂದಿದೆ ಅಂಥೇಳಿ ನಮಗೆ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನಾವೀಗ ಇದನ್ನು ಹೊಳಿಸಿ ಹಾಕೋಬೇಕಾಗತ್ತೆ ರೊಟ್ಟಿನ. ಸೊ ನೋಡಿ, ರೊಟ್ಟಿ ಹಾಕೊಂಡಿದ್ದಾದಮೇಲೆ ಒಂದು ಸೈಡು ಬೆಂದಿದೆ, ಇನ್ನೊಂದು ಸೈಡ್ ಕೂಡ ನಮಗೆ ಬೇಯಬೇಕಾಗತ್ತೆ. ಸೊ ರೊಟ್ಟಿ ತಿಂದವರು ಗಟ್ಟಿ, ರೊಟ್ಟಿ ನೀ ಬಲು ಗಟ್ಟಿ ಅನ್ನೋ ಥರ. ರೊಟ್ಟಿ ಒಂದು ರೊಟ್ಟಿ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿರೋರಂಥ ಯಾರಿಗೂ ಊಟ ಸೇರೋದಿಲ್ಲ. ಒಂದು ರೊಟ್ಟಿ ಕೊಡಮ್ಮ ಅಂಥೇಳಿ ಪಕ್ಕದ ಮನೆಯಲ್ಲಿ ಕೂಡ ಇಸ್ಕೊಂಡು ಬಂದು ತಿನ್ನುವಂಥ ರೂಢಿ ಇದೆ. ಸೊ ರೊಟ್ಟಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಇದು ಬಯಲುಸೀಮೆ ಮತ್ತು ಮಲೆನಾಡು ಕಡೆ ರೊಟ್ಟಿ ಇಲ್ಲ ಅಂದರೆ ಊಟನೇ ಹೋಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈ ಥರ ರೊಟ್ಟಿನ ನೀವು ಹೊಳಿಸಿ ಹಾಕ್ಕೊಂಡಿದ್ದು ಆದಮೇಲೆ ಒಂದು ಕಾಟನ್ ಬಟ್ಟೆನ ತೊಗೊಂಡು ಈ ಥರ ನೀವು ಅರಗನ್ನ ಈ ಥರ ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡಿ, ಅದು ಚೆನ್ನಾಗಿ ಬೆಂದಿದೆ, ಎಲ್ಲಿ ಹರಿದಿಲ್ಲ ಅಂತ ಹೇಳಿದರೆ ಈ ಥರ ನಮಗೆ ಉಬ್ಬಿ ಬರುತ್ತೆ ರೊಟ್ಟಿ. ಪೂರಿ ಯಾವ ಥರ ಉಬ್ಬುತ್ತೆ ಮತ್ತು ಚಪಾತಿ ಯಾವ ಥರ ಉಬ್ಬುತ್ತೆ ಅಲ್ಲ, ಆ ಥರ ನಮಗೆ ಉಬ್ಬಿ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಮಗೆ ರೊಟ್ಟಿ ಎಷ್ಟು ಬೆಂದಿದೆ ಅಂತ ಹೇಳಿ. ನೋಡ್ಕೋಬೋದು ರೊಟ್ಟಿ. ಈಗ ನಮ್ಮ ರೊಟ್ಟಿ ಕೂಡ ನಮ್ಮ ಮೊದಲನೇ ರೊಟ್ಟಿ ಕೂಡ ರೆಡಿ ಆಯಿತು. ನಾನು ಇನ್ನೊಂದು ರೊಟ್ಟಿ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂಥೇಳಿ. ಸೊ ವಯಸ್ಸಾಗಿರೋರು ರೊಟ್ಟಿ ಇಲ್ಲ ಅಂದ್ರೇ ಊಟನೇ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ರೊಟ್ಟಿ ಇದ್ರೇ ಹೊಟ್ಟೆ ತುಂಬುತ್ತೆ ಅಂಥೇಳಿ, ಒಂದು ರೊಟ್ಟಿ ಆದರೆ ಇದ್ದರೆ ಕೊಡಮ್ಮ ಅಂಥೇಳಿ ಕೇಳಿ ಇಸ್ಕೊಂಡು ಊಟ ಮಾಡ್ತಾರೆ. ಅದಕ್ಕೋಸ್ಕರ ಇದು ನಮ್ಮ ಉತ್ತರ ಕನ್ನಡ ಮಂದಿಗೆ ರೊಟ್ಟಿ ಅಂದರೆ ಅದರ ಪ್ರಾಮುಖ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಈ ಹಬ್ಬಗಳಲ್ಲೆಲ್ಲ ಮಾಡೋದಿಲ್ಲ ಅಂಥೇಳಿ ಮುಂಚೆನೇ ಮಾಡಿ ಇಟ್ಕೊಂಡಿರ್ತಾನೆ. ರೊಟ್ಟಿ, ಪಲ್ಯ, ಚಟ್ನಿ ಪುಡಿ, ಒಂದು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ನೀವು ಸೇರಿಸ್ಕೊಂಡು ತಿಂತಾ ಇದ್ದೀರಾ ಅಂತ ಹೇಳಿದರೆ ಹೊಟ್ಟೆ ತುಂಬ ಊಟ ಹೋಗುತ್ತೆ. ಸೊ ಈ ಜಾತ್ರೆ, ಮದುವೆ ಈ ಥರ ಸಮಾರಂಭಗಳಲ್ಲಿ ರೊಟ್ಟಿ ಇಲ್ಲ ಅಂದ್ರೇ ಅದು ಕಂಪ್ಲೀಟೇ ಅನಿಸೋದಿಲ್ಲ. ಆ ಥರ ನಮಗೆ ಫೀಲ್ ಆಗುತ್ತೆ. ಸೊ ನೋಡಿ, ಈ ಥರ ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ. ನಾನು ಯಾವ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ರೊಟ್ಟಿ ಈ ಥರ ಉಬ್ಬಿ ಬರಬೇಕು. ಅರಗು ಅದು ಹರಿಲಿಲ್ಲ ಅಂತ ಹೇಳಿದರೆ, ತುದಿ ಕೊನೆ ಅಂಚು ಏನಿದೆಯಲ್ಲ ಅದು ಹರಿಲಿಲ್ಲ ಅಂತ ಹೇಳಿದರೆ ಈ ಥರ ನಮಗೆ ಉಬ್ಬಿ ಬರುತ್ತೆ. ಸೊ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೀವು ಬೇಯಿಸ್ಕೊಂಡಿಲ್ಲ ಅಂತ ಹೇಳಿದರೆ ಅದು ತಿನ್ನೋದಕ್ಕೆ ಸರಿ ಆಗೋದಿಲ್ಲ. ಸೊ ನೋಡಿ, ನಮ್ಮ ರೊಟ್ಟಿ ಕೂಡ ರೆಡಿ ಆಯಿತು. ಎಲ್ಲ ರೊಟ್ಟಿಗಳನ್ನು ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂಥೇಳಿ. ಸೊ ನೋಡಿ, ಯಾವ ಥರ ರೊಟ್ಟಿ ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡ್ಕೊತಿರ್ಬೋದು. ಎಷ್ಟು ತೆಳ್ಳಗೆ ಬಂದಿದೆ ಅಂಥೇಳಿ. ಮಿಷನಲ್ಲಿ ಮಾಡೋ ಥರ ನೀವು ತೆಳ್ಳಗೇ ಮಾಡ್ಕೋಬೋದು. ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ನೋಡಿ, ರೊಟ್ಟಿನ ನಾನು ತೋರಿಸ್ತಾ ಇದ್ದೀನಿ. ಮುಳ್ಳಿ ಎಷ್ಟು ಸಾಫ್ಟಾಗಿದೆ, ಮುಳ್ಳಿದ್ರು ಈ ಥರ ಎಲ್ಲಿ ಹರಿಯೋದಿಲ್ಲ. ಸೊ ಇಷ್ಟು ರೊಟ್ಟಿಗಳನ್ನು ನೀವು ಮಾಡ್ಕೋಬೇಕಾಗತ್ತೆ. ಸೊ ನಾನು ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿ ಮಧ್ಯಾಹ್ನದ ಊಟ ಯಾವ ಥರ ಇರುತ್ತೆ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡ್ಕೊಂಡಿದ್ದೆ, ಬೇಳೆ ಹಾಕ್ಕೊಂಡು, ಸ್ವಲ್ಪ ಅಗಸೆ ಚಟ್ನಿ ಮತ್ತು ಶೇಂಗಾ ಚಟ್ನಿ ಮತ್ತು ಖಾರಕ್ಕೋಸ್ಕರ ಬೇಕಲ್ವ ನಮಗೆ ಮೆಣಸಿನ್ಕಾಯಿ. ಸೊ ಒಂದು 2 ಈರುಳ್ಳಿ ಪೀಸ್ನ ಇಟ್ಕೊಂಡಿದ್ದೆ. ಸೊ ನೋಡಿ, ಈ ಥರ ರೊಟ್ಟಿ ಕೂಡ ಇಟ್ಕೊಂಡಿದ್ದೆ. ಸೊ ನಮ್ಮ ಮಧ್ಯಾಹ್ನದ ಮೆನು ಕೂಡ ರೆಡಿಯಾಗಿತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ.